ನಾನು 2008-2013 MLA ಮಂತ್ರಿ ಬೋರ್ಡ್ ಚೇರ್ಮನ್ ಇದ್ದಾಗ ಸುಮಾರು 50 ತಾಲೂಕಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೆ. ನಾನೇ ನಿಂತು ಮಾಡಿಸ್ತಾ ಇದ್ದೆ. ಬಹಳ ಬಡತನ ಜಿಲ್ಲೆಗಳು ದಾವಣಗೆರೆ ಆದ್ಮೇಲೆ ಬೀದರ್ ಅವರದವರೆಗೂ ಕೂಡ ಕಂಟಿನ್ಯೂಸ್ ಒಂದು 7-8 ವರ್ಷ ಮಾಡಿದೆ. ಒಂದು ಸಂದರ್ಭ ನನಗೆ ಒಬ್ಬ ಹುಡುಗನಿಗೆ ಸರ್ಟಿಫಿಕೇಟ್ ಕೊಡುವಾಗ ಮಾರ್ಕ್ಸ್ ಕಾರ್ಡ್ ನೋಡಿದೆ, 99% ಬಂದಿತ್ತು. ಅವನು ತಗೊಂಡು ಹೊಡೋಕ್ ಹೋದ, ಅವ್ನು ಕರೆದು ಕುಣಿಸ್ಕೊಂಡ್ಬಿಟ್ಟೆ ಪಕ್ಕದಲ್ಲಿ. ಇದು ಬಹಳ ಗಂಭೀರವಾಗಿ ತಂದೆ ತಾಯಿಗಳಿಗೆ ಹೇಳ್ತಾ ಇರ್ತಕ್ಕಂಥ ಮಾತು. ಊರಿಗೆ ಹೋಗಿ ಪಕ್ಕದ ಮನೆಯಲ್ಲಿ ಪಾತ್ರೆ ತೊಳೆದು SLC ಮಾಡಿಸಿ, ಡಿಗ್ರಿ ಮಾಡಿಸಿ, ನೀವು IAS IPS ಮಾಡಿಸ್ಬೇಕಂತ ಇರುತ್ತೆ ನಿಮ್ ಚಿಂತನೆ. ಆದ್ರೆ ಏನಾಗುತ್ತೆ, ನಿಮ್ಗೆ ಆರೋಗ್ಯ ದೃಷ್ಟಿನ ಮನೆಯಲ್ಲಿ ಕಷ್ಟ ಬಂದಾಗ ಅವ್ರು ಓದೋನ್ನ ಬಿಡಿಸ್ಬಿಟ್ಟು ಕೆಲ್ಸಕ್ಕೆ ಹಾಕ್ಬಿಡ್ತೀರ ಪಾಪ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಇಂದೇ ಕರೆ ಮಾಡಿ. ಓದೋನ್ನ ಬಿಡಿಸಿ ಕೆಲ್ಸಕ್ಕೆ ಹಾಕ್ತೀರ. ಈ ಕೇಸಲ್ಲಿ ಏನಂದ್ರೆ, ಅವನ್ನ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು 99% SLC ನಲ್ಲಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ 5 ಬೆಡ್ರೂಮ್ ಇರೋದು, ಅವನಿಗೊಂದು ರೂಮ್ ಕೊಟ್ಟೆ. PUC ಹೆಲ್ಸೆಟ್ ನಾನು ಗೌರ್ಮೆಂಟ್ ಕಾಲೇಜ್ ಹೋಗ್ಬೇಕು ಅಂತ ಅಲ್ಲಿ ನಮ್ಮ ಸಂಜಯ್ ನಗರ ಡಾಲರ್ಸ್ ಕಾಲೇಜ್ ಗೌರ್ಮೆಂಟ್ ಕಾಲೇಜಿಂದ ಯಲಹಂಕನಲ್ಲಿತ್ತು. ಯಲಹಂಕನಲ್ಲಿ ಹೋಗಿ ನಾನೇ ಸೇರಿಸಿ ಬುಕ್ಸ್ ಎಲ್ಲ ಕೊಡಿಸಿದೆ. ಫಸ್ಟ್ PUC ಫಸ್ಟ್ ರ್ಯಾಂಕು, ಸೆಕೆಂಡ್ PUC ಫಸ್ಟ್ ರ್ಯಾಂಕು. ನೀನು ಡಿಗ್ರಿ ಯಾವ್ದು ಮಾಡಿದ್ರೆ ನಾನು BA ಮಾಡ್ತೀನಪ್ಪ ಅಂತ. ನಾನು ಅದು ಭಾಷಣದಲ್ಲಿ ಹೇಳಿದ್ದೆ, ಈ ಹುಡುಗನ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದ್ದೀನಿ, ಈ ಗದಗ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ನಾನು. SLC ಹುಡುಗನ್ನ ಆರ್ಟ್ಸ್ ತಗೊಂಡ 3 ವರ್ಷ ಕೂಡ ಫಸ್ಟ್ ರ್ಯಾಂಕ್, ಅವನು ಬೇಸ್ಟ್ ಸಿಕ್ಕಿದೆ. ಆಮೇಲೆ ಫೈನಲ್ ಇಯರ್ ಡಿಗ್ರಿ ಪಾಸ್ ಆಯ್ತು, ಮಾರ್ಕ್ಸ್ ಕಾರ್ಡ್ ಬಂತು. ಅವ್ನಿಗೆ ಆಲ್ರೆಡಿ IAS ಪುಸ್ತಕದೆಲ್ಲ ಕೊಟ್ಟಿದ್ದೆ, ಓದ್ಕೊಳ್ತಾ ಇದ್ದ ಮನೆಯಲ್ಲಿ. ಪ್ರತಿ ದಿವಸ ನನ್ನ ಮನೆಗೆ 1 ಗಂಟೆ ಮೇಲೇನೆ ಹೋಗಿರೋದು. ಅವನು PUC 2 ವರ್ಷ, ಡಿಗ್ರಿ 3 ವರ್ಷ, 5 ವರ್ಷ ಕೂಡ ನನ್ಗೆ ಅವನೇ ಭಾಗ ತೆಗಿತಾ ಇದ್ದಿದ್ದು. ಯಾಕಂದ್ರೆ ಅವನು ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಓದ್ತಾ ಇದ್ದ. ನೈಟ್ ಅವನೇ ಬಂದು ಭಾಗ ತೆಗಿತಾ ಇದ್ದ. ಈ ಫೈನಲ್ ಇಯರ್ ಡಿಗ್ರಿ ಬಂದ್ಮೇಲೆ ಅವ್ನು IAS ಸೇರಿ ಫಸ್ಟ್ ಲಿಸ್ಟಲ್ಲೇ ಪಾಸ್ ಆಗ್ತಾನೆ. ನನ್ಗೆ 100ಕ್ಕೆ 100 ನಂಬಿಕೆ ಐತೆ. ಅವ್ರಮ್ಮ ಮನೆಯಲ್ಲಿ ಬೇರೆ ಮನೆಯಲ್ಲಿ ಪಾತ್ರೆ ತೊಳೆಯೋದು, ಅವ್ರಪ್ಪ ಕುಡ್ಕ, ಊಟಕ್ಕೆ ಕಷ್ಟ. ನಮ್ಮ ಕೈಯಲ್ಲಿ ಕೂಲಿಗೆ ಹೋಗಕ್ಕಾಗಲ್ಲಪ್ಪ, ನಮ್ಮ ಮಗನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮನೆ ಮುಂದೆ ಅಳ್ತಾವಳು. ಏನ್ ಹೇಳಿ ಕೇಳಿಲ್ಲ, ಕರ್ಕೊಂಡು ಹೊಟ್ಟೋದು. ಇವತ್ತು ಅವನು ಅದ್ಯಾವುದೋ ಸಣ್ಣ ಕೆಲಸ ಮಾಡ್ತಾವ. ಅವನ ಜೀವನನೇ ತಂದೆ ತಾಯಿ ಹಾಳು ಮಾಡ್ಬೋದು. ಅದಕ್ಕೆ ನಾನು ಕಿವಿ ಮಾತಾಡೋದಂದ್ರೆ, ಯಾರು ಕೂಡ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಕಾಶಕ್ಕೆ ಹೋಗಕ್ ಆಗೋದಿಲ್ಲ. ಹೋಗುವಂತ ವಿದ್ಯಾರ್ಥಿಗಳಿಗೆ ತಡೆ ಮಾಡಬಾರ್ದು, ಅವ್ರಿಗೆ ನಾವು ಇನ್ಸ್ಪಿರೇಷನ್ ಕೊಡ್ಬೇಕು. ಅದು ಪೇರೆಂಟ್ಸ್ ಅಲ್ಲಿ ನಾನು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. 1ನೇ ಕ್ಲಾಸಲ್ಲಿ 50 ಜನ ಸೇರಿದ್ ನಾವು. SLC ನಲ್ಲಿ 50 ಜನ ಪಾಸ್ ಆದ್ವಿ, PUC ನಲ್ಲಿ ಪಾಸ್ ಆದ್ವಿ, ಸೆಕೆಂಡ್ PUC ಪಾಸ್ ಆದ್ವಿ. ಕೆಲವರು MBBS, ಕೆಲವರು BE ಹೋದ್ರು, ಕೆಲವರು ಡಿಗ್ರಿಗೆ ಹೋದ್ರು. ಎಲ್ಲರೂ ಗ್ರಾಜುಯೇಷನ್ ಆಯ್ತು. ಯಾಕಂದ್ರೆ ನಾವು 1ನೇ ಕ್ಲಾಸ್ ಹೋದಾಗ ನಮ್ಮ 50 ಜನ ಮೇಸ್ಟ್ ಹತ್ರ ಪಾಠಕ್ಕೆ ಹೋಗ್ತಾ ಇದ್ವಿ. ಕಾಗುಂತ ಹೇಳ್ಕೊಡೋರು, ಕಾಗುಂತ ಹೇಳ್ಕೊಟ್ಟಾಗ ಕರ್ಕೊಬೇಕು ಅಂತ ಹೇಳೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಕೈಯ ಏನೋ ಒತ್ತು ಕೊಟ್ಟಾಗ ಒಂದೇ ಸತಿ 8 ಮೇಲೆ 10 ಸತಿ ಹೊಡಿತಾ ಇದ್ದ ಮೇಸ್ಟ್. ಹಿಂದೆ ಮುಂದೆ 2 ಬಂದ್ಬಿಡೋದು, ಹಿಂದೆ ಮುಂದೆ 2 ಓಪನ್ ಆಗ್ಬಿಡೋದು. ಆದ್ರೂ ಕೂಡ ನಮ್ಮ ಮನೆಗಳಲ್ಲಿ ನಾವು ಹೊತ್ತು ತಪ್ಪಿಸ್ಕೊಂಡವೆ. ಆ ಮೇಸ್ಟ್ ಬಂದು ನಮ್ಮನ್ನು ಕರ್ಕೊಂಡವನು, ಮೇಸ್ಟ್ ಬಂದು ಕರ್ಕೊಂಡವನು. ನಾನು ಸೆಕೆಂಡ್ PUC 82% ಡಿಸ್ಟಿಂಕ್ಷನ್, ದಯಾನಂದ ಸಾಗರ್ ಕಾಲೇಜಲ್ಲಿ ಸೀಟ್ ಆಯ್ತು ನನಗೆ. 2 ವರ್ಷ ಓದಿದೆ, ಬಿಟ್ಬಿಟ್ಟೆ. ಇದು ಒಂದು ವಿಚಾರ ತಂದೆ ತಾಯಿಗೆ ಹೇಳ್ತಕ್ಕಂಥದ್ದು. ಅಷ್ಟೇನೆ
ಪೇರೆಂಟ್ಸ್ ಮನೆಯಲ್ಲಿ ನಿಮಗೆ ತುಂಬಾ ನೂರಕ್ಕೆ ನೂರು ಇವಾಗಿನ ಜನರೇಷನ್ ಅಲ್ಲಿ ಸಪೋರ್ಟ್ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ನಿಮ್ಗೆ ಸ್ಕೂಲ್ ವ್ಯಾನ್ ಸ್ಕೂಲ್ ಬಸ್ ಎಲ್ಲ ಮಾಡ್ಕೊಡ್ತಾರೆ. ಅದನ್ನ ನೀವು ಎನ್ಕರೇಜ್ ಮಾಡ್ಕೋಬೇಕು, ಎನ್ಕ್ಯಾಶ್ ಮಾಡ್ಕೋಬೇಕು. ಕೆಲವು ತಂದೆ ತಾಯಿಗಳು ಸಪೋರ್ಟ್ ಕೊಡಲ್ಲ, ಕೆಲವು ತಂದೆ ತಾಯಿಗಳು ಕೊಡ್ತಾರೆ. ಎಷ್ಟೇ ಕಷ್ಟ ಇದ್ರು ಕೂಡ ನೀವು ಏನೇ ತೊಂದರೆ ಇರ್ಲಿ, ಊಟಕ್ಕೆ ಕಷ್ಟ ಇರ್ಲಿ, ಫೀಸ್ ಕಷ್ಟ ಇರ್ಲಿ, ನೀವೆಲ್ಲ ಕಷ್ಟಪಟ್ಟು ತಂದೆ ತಾಯಿಗಳು ಅವ್ರಿಗೆ ಕೊಟ್ಟು ಮಾಡಿಸಿ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಒಬ್ಬ ಹುಡುಗ ಒಂದು ಮನೆಯಲ್ಲಿ ಗ್ರಾಜುಯೇಟ್ ಆದ್ರೆ ಇಡೀ ಕುಟುಂಬ ಅವ್ರ ವಂಶನ ಅವ್ನು ಸಾಕ್ತಾನೆ. ಗ್ರಾಜುಯೇಟ್ ಆದ್ರೆ ಇನ್ನು ಅವ್ನು IAS IPS ಕಮಿಷನರ್ ಆದ್ರೆ ಇಡೀ ಊರ್ನ ಸಾಕ್ತಾನೆ, ಅವರು ಇಡೀ ಆ ಸಮಾಜನ ಸಾಕ್ತಾನೆ. ಹಾಗಾಗಿ ನೀವೆಲ್ಲೂ ಕೂಡ ಒಗ್ಗಟ್ಟಿಂದ ಮಕ್ಕಳನ್ನ ಒಳ್ಳೆ ಶಿಕ್ಷಣವಾಗಿ ಕಲ್ಸ್ಕೊಡ್ತಕ್ಕಂಥದ್ದು ಇದಾಯ್ತು. ಮತ್ತೆ ನಮ್ಮ ನಿಖಿಲ್ ಸರ್ ಒಂದು ಮಾತು ಹೇಳಿದ್ರು, ಗುರಿ ಅಂತ ಬಹಳ ಇಂಪಾರ್ಟೆಂಟ್. ಇದು ಗೋಲ್ಡ್ ಅನ್ನು ಹೊಡ್ಸೋದು, ಡೈಮಂಡ್ಸ್ ಹೊಡ್ಸೋದು, ಅದಕ್ಕೆ ಪ್ರೇರಣೆ ನಾನೇ, ಸಾಕ್ಷಿ ನಾನೇ. ಈಗ 2 years 2 ವರ್ಷಕ್ಕೆಲ್ಲ ಮಕ್ಕಳು ಅಪ್ಪ ಅಮ್ಮ ಅಂತಾರೆ. ನಾನು 4 ವರ್ಷ ಆದ್ರೂ ಕೂಡ ಬಾಯಿ ತಿರುಗ್ತಾ ಇರ್ಲಿಲ್ಲ, ಹೂ ಅಂತ ಇರ್ಲಿಲ್ಲ. ಅಕ್ಕಪಕ್ಕದ ಮನೆಯವರು ಇವನು ಮೂಗಿ ಉಟ್ಬಿಟ್ಟಲ್ಲಮ್ಮ, ನಿನ್ ಹೊಟ್ಟೆ ಮೂಗಿ ಉಟ್ಬಿಟ್ಟ, ಅಯ್ಯೋ ಮೂಗಿ ಉಟ್ಬಿಟ್ಟ. ನಮ್ ತಾಯಿ ಎತ್ತಿರೋ ತಾಯಿ ಹೋಗಮ್ಮ ನನ್ ಮಗನಿಗೆ MP ಆತಾನೆ, MLA ಆತಾನೆ ಅಂತ ಹುಟ್ಟಿದಾಗೆ ಹೇಳಿ. ಅದೇನಾಯ್ತು, ನಾನು ಮಾತಾಡಿದೆ, ಆಮೇಲೆ ಸ್ಕೂಲ್ ಸೇರಿದೆ, ಸ್ಕೂಲ್ ಮಾನಿಟರ್ ಆದೆ. ನಮ್ಮ ಹೊರತೂರಲ್ಲಿ ಡಿಗ್ರಿ ಕಾಲೇಜ್ 3000 ಜನ ಮಕ್ಕಳಿಗೆ ಯೂನಿಯನ್ ಪ್ರೆಸಿಡೆಂಟ್ ಆದ 3 ವರ್ಷ. ಅದೆಲ್ಲ ಆಯ್ತು. ಈ ಪಕ್ಕದ ಮನೆಯವರೆಲ್ಲ ಬರೋದು ನಮ್ಮ ಮನೆಗೆ. ನಮ್ಮಮ್ಮ ಅವ್ರ ಹತ್ರ ಮಾತಾಡೋಳು, ನನ್ ಮಗ MLA ಆತಾನೆ, ನನ್ ಮಗ ಮಿನಿಸ್ಟರ್, ಅದು ನನ್ನ ಕಿವಿಗೆ ಬೀಳೋದು. ಅದೇನಾಯ್ತು, ಹಂಗೇ ಬಂದ್ಬಿಡ್ತು. ಎಲ್ಲ MLA ಮಂತ್ರಿ ಎಲ್ಲ ಆಯ್ತು. ಆದ್ರೆ ಗುರಿ ಅಂತ ಐತಲ್ಲ, ಅವಾಗ ಒಂದ್ ಕಡೆ ಎಲ್ಲ ನಾವು ಬರ್ದಿಕ್ಬೇಕು, ಒಂದು ಕೋಣಿನಲ್ಲಿ ಅಂತ ದಿನ ನೋಡ್ಬೇಕಲ್ಲ. ನಾವು ಬೆಳಿಗ್ಗೆ ಸ್ನಾನ ಮಾಡ್ತಾನೆ ಮಾತ್ರ ತಿಂತೀವಿ, ಇಲ್ಲ ಮಾತ್ರ ತಿಂತಾ ಇರೋರು ಪೂಜೆ ಮಾಡ್ತಾರೆ, ಇಲ್ಲ ಪೂಜೆನೂ ಮಾಡ್ತಾ ಇರೋರು ತಿನ್ಬಿಟ್ಟು ಆಚೆ ಬರ್ತಾರೆ. ಆದ್ರೆ ಒಂದು ಕೋಣಿನಲ್ಲಿ ಬರ್ದಿಕ್ಕು ಅಂದಲ್ಲ, ಅದು ಬಹಳ ಇಂಪಾರ್ಟೆಂಟು. ನಂದು ಮುಗೀತು. ನನ್ನ ಟಾರ್ಗೆಟ್ 25-28 ಅಂತ, 2028-25 ಟಾರ್ಗೆಟ್ ಅಂತ. ಏನದು 28ಕ್ಕೆ 25 ಜನ ಕುರುಬರನ್ನ ಗೆಲ್ಸ್ಕೋಬೇಕು ಅನ್ನೋದು ನನ್ನ ಟಾರ್ಗೆಟ್. 2008ನಲ್ಲೇ ನಂದು ಏನೇನೋ ಇತ್ತು ಚಿಂತನೆಗಳು, ವಿಪರೀತ ಡೇ ಅಂಡ್ ನೈಟ್. ನನ್ನ ಕಾರು 2 ಡ್ರೈವರ್ಗಳು 2 ಕಾರು ಎಷ್ಟು ಲಕ್ಷ ಕಿಲೋಮೀಟರ್ ಓಡ್ಬಿಡ್ತು. ರೇವಣ್ಣವ್ರು ಹೇಳಿದ್ರು, ಜಾಸ್ತಿ ಟೂರ್ ಹೊಡಿಬೇಡ, ಕ್ಷೇತ್ರ ಭದ್ರ ಮಾಡ್ಕೋ ಅಂತ. ಒಂದು 50 ಸತಿ ಹೇಳಿದ್ರು, ಕ್ಷೇತ್ರದಲ್ಲಿ ಉಳ್ಕೊಂಡ್ರೆ ನೀನು ಉಳಿತೀಯ, ಕ್ಷೇತ್ರದಲ್ಲಿ ಉಳಿದಿಲ್ಲ ಅಂದ್ರೆ ನೀನು ಹೋಗ್ಬಿಡ್ತೀಯ ಅಂತ. ಆತ್ಮಕ್ಕೂ ಅದೇ ಅನುಭವ ಆಯ್ತು. ಆ ಅನುಭವ ನನ್ಗೆ ಹಂಚ್ಕೊಂಡ್ರು, ನಾನು ಸಂಕಟ್ಕೊಂಡಿಲ್ಲ ಅದನ್ನ. ಅಂದ್ರೆ ಜ್ಞಾನ ಬರ್ತಾ ಇರ್ಲಿಲ್ಲ, ಬುದ್ಧಿ ಬರ್ತಾ ಇರ್ಲಿಲ್ಲ. ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಂದಿರಾ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯನವ್ರಿಗೂ ಎಲ್ಲ ಡುಮ್ಕಿಗಳು ಹೊಡೆದಿದ್ದಾರೆ. ಆ ಡುಮ್ಕಿ ಹೊಡೆದ್ರೆ ಒಂದು ಚಾಲೆಂಜ್ ಬರ್ತಕ್ಕಂಥದ್ದು, ಸೋತ್ರೇನೆ ಬುದ್ಧಿ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಸಿದ್ದರಾಮಯ್ಯನವರು 89ರಲ್ಲೂ ಸೋತವ್ರೆ, 99ರಲ್ಲೂ ಸೋತವ್ರೆ, 2 ಸತಿ ಸೋತವ್ರೆ. 2 ಸತಿ ನಾನು ಕೆನಸ್ ಹೋಗಿದ್ದೆ. ಸೋತ್ಬಿಟ್ಟಿದೀವಿ ಅಂತ ಹೇಳಿ ನಾವು ಇದಕ್ಕೂ ಹೋಗಂಗಿಲ್ಲ. ಈಗ ಸೋತಿರೋದೇ ಒಂದು ಗೆಲುವಿನ ಮೆಟ್ಲಾಗ್ಬೇಕು. ಅದಕ್ಕಾಗಿ ನಾವೇನ್ ಪಟ್ಟಿ ಮಾಡ್ಕೊಂಡಿದ್ದೀವಿ 25 ಜನ, ಈಗೆಲ್ಲ ನಾವು ಈ ರಾಜ್ಯದಲ್ಲಿ ಒಂದು 11 ಜನ 12 ಜನ ಇರ್ಬೇಕು, ಎಲ್ಲ ಪಾರ್ಟಿನಲ್ಲೂ ಸೇರಿ. ಎಷ್ಟನ 11 ಜನ. ಆದ್ರೆ ಎಲ್ಲ ಶಕ್ತಿ ಐತೆ, ಹಣ ಬಲ ಐತೆ, ಜಾತಿ ಬಲ ಐತೆ, ರಾಜಕೀಯ ಬಲ ಐತೆ. ಆದ್ರೆ ಆಗ್ತಾ ಇಲ್ಲ. ಕೆಲವು ವಿಚಾರ ಇಲ್ಲಿ ಮಾತಾಡಕ್ ಆಗಲ್ಲ. ನಾನು ಮಾತಾಡಿದ್ರೆ ನಂದು ಕಳ್ಳ ಬೇಡ. ಹಂಗಾಗಿ ಇದು ಬಹಳ ಕಷ್ಟ. ನಾನು ಪ್ರತಿ ತಾಲೂಕಲ್ಲೂ ಕೂಡ ಹಾಸ್ಟ್ಲು, ಜಿಲ್ಲಾ ಕೇಂದ್ರದಲ್ಲಿ ಹಾಸ್ಟ್ಲು, ಈ ತರ ನಮ್ಮ ವಿನಯ್ ಮಾಡಿರ್ತಕ್ಕಂಥ ಇನ್ಸೈಟ್ IAS ಕೋಚಿಂಗ್ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು, ಆ ಸಂಸ್ಥೆಗೆ ಬಾಡಿಗೆ ದುಡ್ಡು ಬರಬೇಕು, ಎಲ್ಲ ಯೋಚನೆಗಳು ಮಾಡಿದ್ದೆ.
2008-2013 ಫುಲ್ ಪವರ್ ಇದ್ದೆ. 13-18 ಸಿದ್ದರಾಮಯ್ಯ ಸಿಎಂ ಆದ್ರು ನಾನು ಇಂಡಿಪೆಂಡೆಂಟ್ MLA ಆಗಿ ನಾನು ಹೋಗ್ಲಿಲ್ಲ ಅಲ್ಲಿ. ನಾವು ಇಂಡಿಪೆಂಡೆಂಟ್ ಅವ್ರು 120 ಸೀಟ್ ಬಂದಿತ್ತು. 5 ವರ್ಷ ವೇಸ್ಟ್ ಆಯ್ತು. 18-23 ಸೋತೆ. ಮೊನ್ನೆ 23 ಸೋತೆ. ಆದ್ರೆ ಯವನ ಇನ್ನ ಐತೆ, ಶಕ್ತಿ ಐತೆ. ನಾನು ಪ್ರತಿ ತಾಲೂಕಲ್ಲೂ ಕೂಡ ಕುರುಬರ ಸಂಘ ಕಟ್ತೀನಿ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಆಸ್ತಿ ಕಟ್ತೀನಿ. ಮಾರ್ಗದರ್ಶಕರು ನಮ್ಮ ಬುದ್ಧಿ ಹೇಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಇದು ಸಾಮಾನ್ಯ ಜಾತಿ ಅಲ್ಲ. ಇದು ಸುಮ್ಮನೆ ಭಾಷಣ ಮಾಡೋಕ್ಕೋಸ್ಕರ ಎಲ್ಲರ ಹೆಸರು ಹೇಳ್ತೀವಿ. ಕನಕದಾಸರು, ಪುರಂದರದಾಸರು, ಅವರು ಇವ್ರಿಗೆಲ್ಲ ಅವಶ್ಯಕತೆ ಇಲ್ಲ. ನಮ್ಗೆ ಇನ್ಸ್ಪಿರೇಷನ್ ಕೊಡ್ತಕ್ಕಂಥ ವೇದಿಕೆ ಮೇಲೇನೆ ಅವ್ರೆ, ಸುಮ್ಮನೆ ಹೇಳೋದಲ್ಲ. ಇವತ್ತು ನಾವು ನೊಂದು ಬಿಂದಿರ್ತಕ್ಕಂಥವ್ರು.